ನನ್ನ ಹೆಸರು ಶ್ರೇಯಾ ಅಂತ. ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಸೋರಿಯಾಸಿಸ್ ಇತ್ತು. ನಾನು ಎಲ್ಲ ಕಡೆ ಡಾಕ್ಟರ್ ಹತ್ರ ನಮ್ಮ ಅಪ್ಪ ಅಮ್ಮ ಎಲ್ಲರೂ ತೋರಿಸಿದ್ರು. ಗೊತ್ತಾಯಿತು ಜೆನೆಟಿಕಲಿ ಬಂದಿದೆ ಅಂತ. ಎಷ್ಟು ತೋರಿಸಿದ್ರು ಆಯಿಂಟ್ಮೆಂಟ್ ಕೊಟ್ಟಿದ್ರು. ಒಂದ್ಸತಿ ಕಮ್ಮಿ ಆಗ್ತಿತ್ತು, ಆಮೇಲೆ ಮತ್ತೆ ಸ್ಟಾರ್ಟ್ ಆಗ್ತಿತ್ತು. ಏನು ಮಾಡಿದ್ರು ನೋವೇ ಆಗಲಿ ಕಲೆ ಆಗಲಿ ಕಮ್ಮಿ ಆಗ್ತಿರ್ಲಿಲ್ಲ. ಡಾಕ್ಟರ್ಸ್ ಕರೆಕ್ಟಾಗಿ ರೀಸನ್ ಕೊಡ್ತಿರ್ಲಿಲ್ಲ ಯಾಕೆ ಇದೆಲ್ಲ ಸ್ಟಾರ್ಟ್ ಆಯ್ತು ಅಂತ. ಗೂಗಲಲ್ಲಿಂದ ನಮಗೆ ಹೋಮಿಯೋಪತಿ ಬಗ್ಗೆ ಗೊತ್ತಾಯಿತು. ಇಲ್ಲಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಬಂದ್ವಿ. ಡಾಕ್ಟರ್ ಇಲ್ಲಿ 1 to 2 hours ನಮ್ಮ ಅಪ್ಪ ಅಮ್ಮಂಗೆ ಮತ್ತು ನನಗೆ ಫುಲ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದರು. ಪ್ರೊಸೀಜರ್ ಮತ್ತು ಇದು ಯಾಕೆ ಬಂತು ಎಲ್ಲ, ಮತ್ತು ಮೆಡಿಕೇಷನ್ಸ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದರು. ಮತ್ತು ಚೆನ್ನಾಗಿ ಅರ್ಥ ಆಯಿತು. ಮತ್ತು ಫುಡ್ ಡಯಟ್ಸ್ ಕೊಟ್ಟಿದ್ರು. ಯಾಕೆ ಅದನ್ನು ಫಾಲೋ ಮಾಡಬೇಕಂತನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಇಲ್ಲಿವರೆಗೂ ಯಾವ ಡಾಕ್ಟರೂ ಆ ಥರ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಮತ್ತು ಅದು ಡೌಟ್ಸ್ ನಮಗೆ ತುಂಬ ಇತ್ತು. ನನಗೆ ಫಸ್ಟ್ ಸ್ಕಿನ್ ತುಂಬ ಉತ್ಕೊಂಡಿತ್ತು ಮತ್ತು ವೈಟ್ ರೆಡಿಶ್ ಪ್ಯಾಚಸ್ ಇತ್ತು. ಎಲ್ಲ ಕಡೆ ಹೆಡ್ ಟು ಟೋ ಎಲ್ಲ ಕಡೆ ಕಲೆ ಇತ್ತು ಮತ್ತು ಇಚ್ಚಿಂಗ್ ಆಗ್ತಿತ್ತು, ಬರ್ನ್ ಆಗ್ತಿತ್ತು ಸ್ಕಿನ್. ಎಷ್ಟೇ ಇಚ್ ಮಾಡ್ಕೊಂಡ್ರು ಒಂದೊಂದ್ಸತಿ ಬ್ಲಡ್ ಬರೋದು, ಒಂಥರ ಅನ್ಕಂಫರ್ಟಬಲ್ ಅನ್ನಿಸ್ತಿತ್ತು ಸ್ಕಿನ್. ಮತ್ತು ಎಲ್ಲ ಡಾಕ್ಟರ್ಸ್ ಹೇಳ್ತಿದ್ರು ಕಲೆ ಕಮ್ಮಿ ಆಗುತ್ತೆ, ಹಾಗಾದರೆ ಇದು ಕಂಪ್ಲೀಟಾಗಿ ಕ್ಯೂರ್ ಆಗಲ್ಲ ಅಂತ ಹೇಳಿದರು. ಆದರೆ ಈಗ ಫುಲ್ ಕಮ್ಮಿ ಆಗಿದೆ. ಯಾವುದೇ ಥರ ಪ್ಯಾಚ್ ಮಾರ್ಕ್ಸ್ ಇಲ್ಲ, ಯಾವುದೇ ಥರ ಇಚ್ಚಿಂಗ್ ಬರ್ನಿಂಗ್ ಇಲ್ಲ. ಮೆಡಿಸಿನ್ಸ್ ತೊಗೊತ ಒಂದು 3-4 ಮಂತ್ಸ್ ಆಮೇಲೆ ಇಂಪ್ರೂವ್ಮೆಂಟ್ ಕಾಣಿಸ್ತು. ಅದು ಕಂಟಿನ್ಯೂ ಮಾಡ್ತಾ ಹೋದೆ. ಯಾವುದೇ ಥರ ಸೈಡ್ ಎಫೆಕ್ಟ್ ಏನೂ ಆಗಿಲ್ಲ. ಈಗ ನಾನು ಸ್ಯಾಟಿಸ್ಫೈ ಆಗಿದ್ದೀನಿ. ನನ್ನ ಸ್ಕಿನ್ ತುಂಬ ಬೆಟರ್ ಆಗಿದೆ. 90 to 95% ಕಮ್ಮಿ ಆಗಿದೆ.